ಸರ್ 72 ಇನ್ನೊಂದ್ಸಲಿ ಹೇಳಿ ಸರ್. ಓಕೆ 72 ನೋಡಿ, ರಿಯಾಕ್ಟಿವಿಟಿ ಆಫ್ ಬೋರಾಜೋಲ್ is higher than that of the benzene because ಅಂತ ಹೇಳಿದ್ದಾರೆ. ಬೋರಾಜೋಲ್ ನಾನು ಸ್ಟ್ರಕ್ಚರ್ ಆಲ್ರೆಡಿ ಬಂದಿದ್ದೆ, ಬೋರಾಜೋಲ್ ಅಥವಾ ಬೋರಾಜಿನ್. Borazole or borozine we indicate as an inorganic benzene. Okay, inorganic benzene ಅಂತ ಕರಿತೀವಿ ಇದನ್ನ. ನೆಕ್ಸ್ಟ್ ಆರ್ಗ್ಯಾನಿಕ್ ಬೆನ್ಝೀನ್ ಅಂದ್ರೆ ನಿಮ್ಗೆ ಗೊತ್ತಿದೆ C6H6 ಅಲ್ವಾ, C. ಓಕೆ, this we indicate as an organic benzene. Here only in cyclic ring ಅಲ್ಲಿ only carbon atoms ಜಾಯಿನ್ ಆಗಿದಾವೆ ಅಲ್ವಾ. ಕಾರ್ಬನ್ ಆಟಮ್ಸ್ ಅಷ್ಟೇ ಜಾಯಿನ್ ಆಗಿದಾವೆ ಅಂದ್ರೆ ಪೊಲಾರಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅಲ್ವಾ. ಇಲ್ಲಿ ಬನ್ನಿ, ಬೋರಾನ್ ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ ಇರುತ್ತೆ, ಅಂದ್ರೆ ಪೊಲಾರಿಟಿ ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತಿರ್ಲಿ, ಮೋರ್ ಪೋಲಾರ್ ಕಾಂಪೌಂಡ್ಸ್ are highly reactive. ಓಕೆ, ಇವೆರಡರಲ್ಲಿ ಮೋರ್ ಪೋಲಾರ್ ಯಾವ್ದಾಗುತ್ತೆ? ಬೋರಾಜೋಲ್ ಅಥವಾ ಬೋರಾಜಿನ್ is more reactive compared to benzene because it is more polar, because different elements are present in the cyclic ring. It's having high electronegativity difference. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ ಇತ್ತು ಅಂದ್ರೆ ಪೋಲಾರ್ ಅಂತ. ಪೋಲಾರ್ ಅಂದ್ರೆ ಏನು? ಪ್ಲಸ್ ಮೈನಸ್ ಚಾರ್ಜ್ ಎಕ್ಸಿಸ್ಟ್ ಆಗುತ್ತೆ. ಇನ್ನು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ ಈ ಸೈಕ್ಲಿಕ್ ಒಳಗಡೆ. ಓಕೆ, ಅದನ್ನ ಪೋಲಾರ್ ಅಂತ ಕರಿತೀವಿ. ಓವರ್. ಓಕೆ, ಆಪ್ಷನ್ ಯಾವ್ದಾಗುತ್ತೆ ಅಂತ ಹೇಳಿದ್ದೆ ನಾನು. ಆಪ್ಷನ್ 1 is yes. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2 ನೋಡಿ, ಸರಿ 73 ನೋಡಿ. ಮ್ಯಾಚ್ ಕಾಂಪೌಂಡ್ ಲಿಸ್ಟ್ 1 ವಿತ್ ಪ್ರಾಪರ್ ಯೂಸ್ ಆಫ್ ಲಿಸ್ಟ್ 2 ಅಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ ನೋಡಿ. ಬೋರಾಕ್ಸ್ ಅನ್ನ ನಾವು ಮಾಡೆಂಟ್ ಆಗಿ ಯೂಸ್ ಮಾಡ್ತೀವಿ. ಮಾಡೆಂಟ್ ಅಂದ್ರೆ ಏನಂತಂದ್ರೆ, ಎಕ್ಸಾಂಪಲ್, ನೀವೇನಾದ್ರು ಕಲರಿಂಗ್ ಮ್ಯಾಟರ್ ಅನ್ನ ನೀವು ಕ್ಲಾತ್ ಗೆ ಆಡ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ಅದು ಫಿಕ್ಸ್ ಆಗ್ಬೇಕು. ಕಲರಿಂಗ್ ಮ್ಯಾಟರ್ ಆ ಫ್ಯಾಬ್ರಿಕ್ ಜೊತೆ ಫಿಕ್ಸ್ ಆಗ್ಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಕಾಂಪೌಂಡ್ ಮಾರ್ಡೆಂಟ್ ಅಂತ ಇಂಡಿಕೇಟ್ ಮಾಡ್ತೀವಿ. ಕಾಂಪೋಸಿಷನ್ ನಾವು ಬೋರಾಕ್ಸ್ ತಗೊಳ್ತೀವಿ. ಅಂದ್ರೆ ಕಲರಿಂಗ್ ಮ್ಯಾಟರ್ ಸೆಟ್ ಟು ಫ್ಯಾಬ್ರಿಕ್. ಅಲ್ಲಿ ಒಂದು ಲೈನ್ ಬರ್ಕೊಂಡು ಅದ್ರ ಮುಂದೆ ಫಸ್ಟ್ ಆಪ್ಷನ್ ಮುಂದೆ ಮಾರ್ಡೆಂಟ್ ಸೆಟ್ ಡೈಸ್ DYES ಡೈಸ್ ಆನ್ ಫ್ಯಾಬ್ರಿಕ್. ಸೆಟ್ ಡೈಸ್ ಆನ್ ಫ್ಯಾಬ್ರಿಕ್. ಓಕೆ, ನನಗೆ ಫಸ್ಟ್ ಆಪ್ಷನ್ ಗೊತ್ತು. ಈ ರಿಮೈನಿಂಗ್ ಆಪ್ಷನ್ ಇಮಿಡಿಯೇಟ್ ನಾವು ಫೈಂಡ್ ಔಟ್ ಮಾಡಬಹುದು ಈಸಿಯಾಗಿ. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ ನೋಡಿ, ಚೆಕ್ ಮಾಡಿ. ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ನಮ್ಗೆ ಎರಡು ಗೊತ್ತಿತ್ತು ಅಂದ್ರೆ ನಾವು ಇಮಿಡಿಯೇಟ್ ನಾವು ಮ್ಯಾಚ್ ಮಾಡಬಹುದು ಈಸಿಯಾಗಿ. ಓಕೆ, ಆಪ್ಷನ್ ಅದ್ರಲ್ಲಿ 2 ಬೋರಿಕ್ ಆಸಿಡ್ ಅಂತ ಇದೆ. ಆರ್ಥೋಬೋರಿಕ್ ಆಸಿಡ್ ಅನ್ನ ಕ್ವಾಲಿಟೇಟಿವ್ ಅನಾಲಿಸಿಸ್ ಗಳಲ್ಲಿ ನಾವು ಬಳಸ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. This is one of the reagent used in the Friedel-Crafts reaction. Friedel-Crafts reaction ಅಂತ ನೆಕ್ಸ್ಟ್ ಇಯರ್ ಬರುತ್ತೆ. Friedel-Crafts acylation, Friedel-Crafts alkylation ಅಂತ ಬರುತ್ತೆ. ಅದರಲ್ಲಿ ನಾವು ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಬಳಸ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಆಲಮ್. ಇಟ್ಸ್ ಯೂಸ್ಡ್ ಫಾರ್ ಎನಾಮಲ್ಸ್ ಗಳಲ್ಲಿ ನಾವು ಬಳಸ್ಕೊಳ್ತೀವಿ. ಓಕೆ, ಇಷ್ಟು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಕರೆಕ್ಟ್ ಆಗೇ ಇದೆ. 1A 2B 3C 4D ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ. ಆಪ್ಷನ್ 1. ಓಕೆ, ನೆಕ್ಸ್ಟ್ ಬೋರಾಜೋಲ್ B3N3H6 is related to benzene. Okay,
ಸ್ಟ್ರಕ್ಚರ್ ಏನಾಗಿತ್ರಿ ಬೆನ್ಸಿನ್ಗೆ? ಬೋರಜೋಲು ಬೆನ್ಸಿನ್ ಸ್ಟ್ರಕ್ಚರ್ ಸಿಮಿಲರ್ ಇತ್ತಾ? Yes, sir. ಐಸೋ ಸ್ಟ್ರಕ್ಚರ್ ಅಂತ ಇಂಡಿಕೇಟ್ ಮಾಡ್ಬೋದಾ? ಐಸೋ ಸ್ಟ್ರಕ್ಚರ್ electrons ನಾವು ಚೆಕ್ ಮಾಡ್ರಿ, ಸೇಮ್ ಆಲ್ಟರ್ನೇಟಿವ್ ಡಬಲ್ ಅಂಡ್ ದೆನ್ ಸಿಂಗಲ್ ಬಾಂಡ್ಸ್ ಆರ್ ದೇರ್. Alternatives double and single bonds, electrons also same. That's why isoelectronic ಅಂತನಾದ್ರೂ ಇಂಡಿಕೇಟ್ ಮಾಡ್ತೀವಿ. Isostructural and isoelectronic in between the benzene and then borazole. Okay, option 3, both 1 and 2. yes. 3 both 1 and 2. Question number 75 nodi. Carbon and silicon belongs to 4th group. The maximum coordination number of carbon in commonly occurring compound is 4, whereas that of silicon is 6. This is due to, okay, ಇಲ್ಲಿ carbon family ನ ಬರ್ಕೊಂಡ್ಬಿಡೋಣ. Carbon, silicon, germanium, tin, lead. ಓಕೆ, ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಅಂತ ಹೇಳಿದ್ದಾರೆ. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಗೊತ್ತಿರಲಿ ನಿಮ್ಗೆ, ನಂಬರ್ ಆಫ್ ಕೋಆರ್ಡಿನೇಷನ್ ಬಾಂಡ್ಸ್ ಅಂದ್ರೆ ನಂಬರ್ ಆಫ್ ಬಾಂಡ್ಸ್ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಕೋಆರ್ಡಿನೇಷನ್ ನಂಬರ್. ಓಕೆ, ಇಲ್ಲಿ ಹೇಳಿದರೆ ಕಾರ್ಬನ್ ಕೋಆರ್ಡಿನೇಷನ್ ನಂಬರ್ ಏನ್ ಮಾಡುತ್ತೀರಿ? 4 ಮಾಡುತ್ತೆ. ಸಿಲಿಕಾನ್ ಕೋಆರ್ಡಿನೇಷನ್ ನಂಬರ್ ಎಷ್ಟು ಮಾಡುತ್ತೀರಿ? 6 ಮಾಡುತ್ತೆ. ರೀಸನ್ ಏನು ಅಂತ ಕೇಳಿದ್ದಾರೆ. ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಎಷ್ಟ್ರಿ? ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ 6. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ 1s2 2s2 2p 2. ಓಕೆ, ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 4. ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಇದು ಕಾರ್ಬನ್. 4. ಓಕೆ, ಸಿಲಿಕಾನ್ ಬನ್ನಿ. ಸಿಲಿಕಾನ್ ಔಟರ್ ಶೆಲ್ ಬಂದ್ರೆ 3s2 3p2 ಆಗ್ಬಿಡುತ್ತೆ. 3s2 3p2 ಆಗಿದೆ ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಔಟರ್ ಶೆಲ್ ಯಾವ್ದಿದೆ? 3. 3 ಇದೆ. 3 ಡಿ ಆರ್ಬಿಟಲ್ ಇರುತ್ತೇನ್ರಿ? No, sir. Yes. No, sir. Silicon having available d orbitals. Silicon having available d orbital. Okay, it forms more than 4 coordination bonds ಅಥವಾ ನಂಬರ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇಷ್ಟು ಮೆನ್ಷನ್ ಮಾಡ್ಕೊಳ್ಳಿ. Okay, now option 3. yes, option 3 is correct. Availability of low lying d orbital in silicon. Yes. Question number 76 nodi. Which of the following statement is correct with respect to the property of elements in the carbon family with an increase in atomic number? Nodi, down the group carbon family atomic size ಏನಾಗುತ್ತೆ? ಫಸ್ಟ್ ಕೇಳಿರೋದೇನೋ atomic size Decrease. ಆಗುತ್ತೆ. atomic size Increases. atomic size down, what happens? Increases. Increases ಅಲ್ವಾ? ಇರೋದೇನು ಕೇಳಿದ್ದಾರೆ? Decreases. Decreases. ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಬನ್ನಿ. ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಂತ ಇದೆ. ಡಿಕ್ರೀಸಸ್ ಅಲ್ವಾ? ಹಾಗಾಗಿ ಆಪ್ಷನ್ 2 ಆಲ್ಸೋ ರಾಂಗ್. ಆಪ್ಷನ್ 3 ನೋಡಿ, ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಅಂತ ಹೇಳಿದ್ದಾರೆ. ಇನ್ಕ್ರೀಸಸ್ ಹೌದಲ್ವಾ? ನೆಕ್ಸ್ಟ್, ಸ್ಟೆಬಿಲಿಟಿ ಆಫ್ +2 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್. ಸರ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಎಸ್, ಫೋರ್ತ್ ಆಪ್ಷನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಹೇಳಬೇಕು. ಅಲ್ಲಿ ಒಂದು ಲೈನ್ ಬರ್ಕೊಳ್ಳಿ ಫೋರ್ತ್ ಆಪ್ಷನ್ ಮುಂದೆ. ಆನ್ ಮೂವಿಂಗ್ ಡೌನ್ ದಿ group, stability of +2 oxidation state.
stability of +2 oxidation state increases due to screening effect. ಓಕೆ, ಇಲ್ಲಿ ಕೇಳಿರ್ತಕ್ಕಂಥದ್ದು ಏನ್ ಹೇಳಿದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಾಗುತ್ತೆ ಹಾಗಾದ್ರೆ? Option 4. Option 4 is correct answer. Next question number 77 ನೋಡಿ. When tin is treated with concentrated nitric acid ಜೊತೆ ಟ್ರೀಟ್ ಮಾಡೋಣ. Tin reacts with concentrated nitric acid to formation of metastanic acid formation ಆಗುತ್ತೆ. metastanic acid H2SNO3 we indicate as a metastanic acid. Okay, reaction mention ಮಾಡ್ಕೊಳ್ಳಿ ಅಲ್ಲಿ. Okay, 77 ಗೆ option 3, it is converted into metastanic acid. Okay, solder is an alloy of, already ಆಗಿತ್ತು ಇದು ಒಂದ್ಸರಿ ಹೇಳಿದ್ದೆ ಕೂಡ ನಾವು. Tin and phosphorus. lead phosphorus ಬರ್ತಾ ಇದೆಯಾ? Tin and lead, sir. Tin and lead. ಅಲ್ಲ, ಅದು PB ಇದೆ lead and tin. Yes, lead and tin. lead plus tin. lead ಎಷ್ಟು ಪರ್ಸೆಂಟೇಜ್ ಬರ್ಕೊಂಡಿರಿ? 67%. ಸಾರಿ, tin. lead 33%. ಒಂದೊಂದು ಟೈಮ್ ಪರ್ಸೆಂಟೇಜ್ ಆಫ್ ಕಂಪೋಸಿಷನ್ ಕೇಳ್ಬಿಡ್ತಾನೆ, ಆಗ ನೋಡ್ಕೊಂಡಿರ್ಬೇಕು. lead 33%, tin 67%. Option 3 is correct. Okay. Option 79 ನೋಡಿ. The cyanide ion Cn minus and N2 are isoelectronic, but in contrast to Cn minus N2 is chemically inert because ಅಂತ ಕೇಳಿದ್ದಾರೆ ನೋಡಿ. Cn minus ಮತ್ತೆ N2 ಕೊಟ್ಟಿದ್ದಾರೆ ಇಲ್ಲಿ ನಮಗೆ. Cn minus cyanide, Cn minus ಅಂದ್ರೆ cyanide and then N2 ಕೊಟ್ಟಿದ್ದಾರೆ. ಇದರಲ್ಲಿ Cn minus is more reactive ಅಂತೆ, N2 is chemically inert ಅಂತ ಹೇಳಿದ್ದಾರೆ. ಓಕೆ, ಇದು ಕೂಡ 14 ಎಲೆಕ್ಟ್ರಾನ್ಸ್ ಇರುತ್ತೆ, ಇದರಲ್ಲಿ ಕೂಡ 14 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಸೇಮ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅದನ್ನ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. What is isoelectronic species? Atoms or molecules or ions having same number of electrons we indicate as an isoelectronic species. ಇಲ್ಲಿ Cn minus ಅಲ್ಲೂ 14 ಎಲೆಕ್ಟ್ರಾನ್ಸ್ ಇದೆ, N2 ನಲ್ಲೂ 14 ಎಲೆಕ್ಟ್ರಾನ್ಸ್ ಇದೆ, ಹಾಗಾಗಿ ಇವನ್ನ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಸಯನೈಡ್ ಬರೋಣ. C ಟ್ರಿಪಲ್ ಬಾಂಡ್ N ಮೈನಸ್ ಇದೆ. ನೈಟ್ರೋಜನ್ ಬಂದ್ರೆ N ಟ್ರಿಪಲ್ ಬಾಂಡ್ N ಇದೆ. ನೋಡಿ, ನೈಟ್ರೋಜನ್ ಸೇಮ್ ಎಲಿಮೆಂಟ್ ಜಾಯಿನ್ ಆಗಿದೆ, ಸೇಮ್ ಎಲಿಮೆಂಟ್. ಇಲ್ಲಿ ಕಾರ್ಬನ್ ನೈಟ್ರೋಜನ್ ಎರಡು ಡಿಫ್ರೆಂಟ್ ಎಲಿಮೆಂಟ್ ಜಾಯಿನ್ ಆಗಿದೆ. ಇದರಲ್ಲಿ ಮೋರ್ ಪೊಲಾರಿಟಿ ಇರ್ತಕ್ಕಂಥದ್ದು ಯಾವ್ದ್ರಲ್ಲಿ ಇದೆ? ಮೋರ್ ಪೊಲಾರಿಟಿ ಎಸ್, ಮೋರ್ ಪೋಲಾರ್ ಯಾವುದು? ಸಯನೈಡ್. ಇದು ಲೆಸ್ ಪೋಲಾರ್ ಬಿಕಾಸ್ ಸೇಮ್ ಟೈಪ್ ಆಫ್ ಎಲಿಮೆಂಟ್. ಓಕೆ, ಅಥವಾ ಇದ ಆಬ್ಸೆನ್ಸ್ ಆಫ್ ಪೊಲಾರಿಟಿ, ಪೋಲಾರ್ ಬಾಂಡ್ ಅಂತ ಇಂಡಿಕೇಟ್ ಮಾಡಬಹುದು. Absence of polar bonds. Here presence of polar bonds. More polar ಅಂದ್ರೆ highly reactive ಅಂತ. highly
ರಿಯಾಕ್ಟಿವ್. ಆಬ್ಸೆಂಟ್ ಆಫ್ ಪೋಲಾರ್ ಬಾಂಡ್ ಇತ್ತಂದ್ರೆ ಲೆಸ್ ರಿಯಾಕ್ಟಿವ್. ಲೆಸ್ ರಿಯಾಕ್ಟಿವ್. ಓಕೆ, ಇಷ್ಟು ಮೆನ್ಷನ್ ಮಾಡ್ಕೊಂಡಿರಿ. ಆನ್ಸರ್ ಆಪ್ಷನ್ ಏನಾಗುತ್ತೆ? Option 2. Yes, option 2 is correct ಅಲ್ವಾ? ಆಪ್ಷನ್ 2 is correct. ನೆಕ್ಸ್ಟ್ ಕ್ವಶನ್ ನಂಬರ್ 80 ಅಬ್ಸರ್ವ್ ಮಾಡಪ್ಪ. Which statement is not correct for nitrogen? Okay, ಬರಿತಾ ಹೋಗೋಣ. ನೈಟ್ರೋಜನ್ ಫಸ್ಟ್ ಯಾವ್ದಿದೆ, ಆಟಮ್ಸ್ ಏನು, ಎಲೆಕ್ಟ್ರಾನ್ಸ್ ಏನಿದೆ ಅಬ್ಸರ್ವ್ ಮಾಡೋಣ ಫಸ್ಟ್. ಓಕೆ, ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟ್ರಿ? 7. 7. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? ಏನ್ರಿ? 1s2 2s2 2p3 2p2 1s2 2s2 2p2. ಔಟರ್ ಶೆಲ್ ಯಾವುದು? 2p3 2s2 ಅಂದ್ರೆ 2p3 sorry 2s2 2p3. yes, very good. 2s2 2p3. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಔಟರ್ ಅಲ್ಲಿ ಯಾವ್ದಿದೆಯಪ್ಪ? 2. Principal quantum number. Principal quantum number is 2. Okay. Principal quantum number 2 ಇತ್ತು ಅಂದ್ರೆ ಅವೈಲಬಲ್ d ಆರ್ಬಿಟಲ್ ಇರುತ್ತಾ? ಹಾಗಾಗಿ absence of available d orbitals. Okay, ಮೆನ್ಷನ್ ಮಾಡ್ಕೊಂಡಿರಿ. Now answer Option 4. Option 4. Option 4. yes, d orbital. ಕ್ವಶನ್ ನಂಬರ್ ಏನ್ರಿ ಇದು? 80. 80 which statement? ನೈಟ್ರೋಜನ್ ಅಲ್ವಾ? d orbitals are available for bonding. not correct ಅಂತ ಹೇಳಿದ್ದಾರೆ. ಅಲ್ಲ, ನಾಟ್ ಕರೆಕ್ಟ್ ಹೇಳಿರೋದ್ರಿಂದ ಆಪ್ಷನ್ 4 ಅಲ್ವಾ? ಎಸ್, ನಾಟ್ ಕರೆಕ್ಟ್ ಅಂತ ಕೇಳಿರೋದು ಆಪ್ಷನ್ 4. d orbitals are not having available d orbital. ಬಟ್ ಇಲ್ಲಿ ಏನಂತ ಕೇಳಿದೆ? d orbitals are available for bonding ಅಂತ ಇದೆ. ಹಾಗಾಗಿ ರಾಂಗ್ ಸ್ಟೇಟ್ಮೆಂಟ್. ಆಪ್ಷನ್ 4 is correct for ಕ್ವಶನ್ ನಂಬರ್ 80. ನೆಕ್ಸ್ಟ್ 81 ನೋಡಿ. the element which is essential in nitrogen fixation. ಓಕೆ, ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ ಏನಾಗುತ್ತೆ ಕನ್ವರ್ಷನ್ ಅಂತಂದ್ರೆ, ನೈಟ್ರೋಜನ್ ಇಸ್ ಕನ್ವರ್ಟೆಡ್ ಇಂಟು ಅಮೋನಿಯಾ. ಓಕೆ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇಸ್ ಕನ್ವರ್ಟೆಡ್ ಇಂಟು ಅಮೋನಿಯಾ. ಇಲ್ಲಿ ಏನ್ ಇನ್ವಾಲ್ವ್ ಆಗ್ತವೆ ಅಂದ್ರೆ, ಎನ್ಸೈಮ್ಸ್ ಆರ್ ಇನ್ವಾಲ್ವ್ಡ್. ಯಾವ ಎನ್ಸೈಮ್ ಇನ್ವಾಲ್ವ್ ಆಗುತ್ತೆ? ನೈಟ್ರೋಜಿನೇಸ್ enzyme is involved. ಇದರಲ್ಲಿ ಎಲಿಮೆಂಟ್ ಗಳು ಇನ್ವಾಲ್ವ್ ಆಗ್ತವೆ ಕೆಲವೊಂದು. ಐರನ್ ಅಂಡ್ ದೆನ್ ಮಾಲಿಬ್ಡೆನಮ್ ಇನ್ವಾಲ್ವಿಂಗ್ ಇನ್ ದಿ ನೈಟ್ರೋಜನ್ ಫಿಕ್ಸೇಷನ್. ಓಕೆ, ಡೀಟೇಲ್ ಸ್ಟೋರಿನ ಬಯೋಕೆಮಿಸ್ಟ್ರಿ ಅಂತ ಬರುತ್ತೆ ಸರಿ ಇದರಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ನೀವು ಇದನ್ನ ತಿಳ್ಕೊಳ್ತೀರಾ. ಬಟ್ ಇಷ್ಟು ಗೊತ್ತಿರಲಿ ನಿಮ್ಗೆ, ಮೆಟಲ್ ಯಾವ್ಯಾವ್ದನ್ನ ಯೂಸ್ ಆಗಿರುತ್ತೆ ಇಲ್ಲಿ, ಐರನ್ ಮತ್ತೆ ನೆಕ್ಸ್ಟ್ ಮಾಲಿಬ್ಡೆನಮ್. ಈ 3 ಪಾಯಿಂಟ್ ಕೂಡ ಮೆನ್ಷನ್ ಮಾಡ್ಕೊಂಡಿರಿ. ಓವರ್ ಆಪ್ಷನ್ 3. ಆಪ್ಷನ್ 3. ಓಕೆ, ನೆಕ್ಸ್ಟ್ ಲಾಫಿಂಗ್ ಗ್ಯಾಸ್ ಇಸ್ ಪ್ರಿಪೇರ್ಡ್ ಬೈ ಹೀಟಿಂಗ್ ಅಂತ ಹೇಳಿದ್ದಾರೆ. ಲಾಫಿಂಗ್ ಗ್ಯಾಸ್ ಏನಿದೆ ಫಾರ್ಮುಲಾ ಗೊತ್ತಾ? ಏನ್ ಬರುತ್ತೆ ಫಾರ್ಮುಲಾ? N2O. ಎಸ್, N2O, ನೈಟ್ರಸ್ ಆಕ್ಸೈಡ್. ಓಕೆ, ಇಲ್ಲಿ ಕೇಳಿರೋದೇನ್ ಕ್ವಶನ್, ಲಾಫಿಂಗ್ ಗ್ಯಾಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀವಿ?
4 ಆಪ್ಷನ್ಸ್ ಕೊಟ್ಟಿದ್ದಾರೆ. NH4Cl, NH4 twice SO4, NH4Cl plus NaNO3. ಲಾಸ್ಟ್ ಒನ್ NH4NO3, ಅಮೋನಿಯಂ ನೈಟ್ರೇಟ್. ಓಕೆ ನೋಡಿ, ಅಮೋನಿಯಂ ನೈಟ್ರೇಟ್ ಅನ್ನ NH4NO3 ಇದನ್ನ ಹೀಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಲಾಫಿಂಗ್ ಗ್ಯಾಸ್ N2O H2O. This we indicate as an nitrous oxide. Nitrous oxide we indicate as an laughing gas. ಓಕೆ, ನಿಮ್ಮ ಲ್ಯಾಬ್ ಅಲ್ಲಿ ನೀವು ಏನಾದ್ರೂ ಈ ಕಾಂಪೋಸಿಷನ್ ಇತ್ತು, ಅಮೋನಿಯಂ ನೈಟ್ರೇಟ್ ಇದೆ ಅಂತಂದ್ರೆ ಅದನ್ನ ಜಸ್ಟ್ ಹೀಟ್ ಮಾಡಿ ಅದ್ರ ಯಾವಾಗ ಆಗ್ತಕ್ಕಂಥ ಗ್ಯಾಸ್ ಅನ್ನ ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಅದನ್ನ ನೀವು ಇನ್ ಕೇಸ್ ಏನಾದ್ರು ಇನ್ ಫ್ರಂಟ್ ಆಫ್ ಅದರ್ಸ್ ಯಾವ್ದ ಮೇಲೆ ಒಂದು ಓಪನ್ ಮಾಡಿದ್ರೆ ಸಾಕು ನಗ್ತಾನೆ ಇರ್ತಾರೆ, ಹೌದಲ್ವಾ? ದಿಸ್ ವಿ ಇಂಡಿಕೇಟ್ as an laughing gas. ಓಕೆ, N2O ಈ ಕಂಪೋಸಿಷನ್ ಗೊತ್ತಿರಲಿ. ಆಪ್ಷನ್ 4. Yes, option 4. Question number 83 ಅಬ್ಸರ್ವ್ ಮಾಡಿ. ನೈಟ್ರೋಜನ್ 1 ಆಕ್ಸೈಡ್ is produced by ಅಂತ ಇದೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಥರ್ಮಲ್ ಡಿಕಾಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೇಟ್. ಓಕೆ, ಇಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದ್ದೀನಿ. ಅಮೋನಿಯಂ ನೈಟ್ರೇಟ್ ಥರ್ಮಲ್ ಡಿಕಾಂಪೋಸಿಷನ್ ಅಂದ್ರೆ ಹೀಟ್ ಮಾಡ್ತಾ ಇದೀನಿ. ಹೀಟ್ ಮಾಡಿದಾಗ ಏನ್ ಬರ್ತಾ ಇದೆ? ನೈಟ್ರಸ್ ಆಕ್ಸೈಡ್ ಬರ್ತಾ ಇದೆ ಅಲ್ವಾ? ಇದನ್ನ ನೈಟ್ರೋಜನ್ 1 ಆಕ್ಸೈಡ್ ಅಂತನಾದ್ರೂ ಇಂಡಿಕೇಟ್ ಮಾಡ್ತಾರೆ. ಹಾಗಾದ್ರೆ ಆಪ್ಷನ್ 1 ಕರೆಕ್ಟ್ ಇದೆ. ಎಸ್, ಆಪ್ಷನ್ 1 ಇಸ್ ಕರೆಕ್ಟ್. ಆಪ್ಷನ್ 2 ನೋಡಿ, ಡಿಸ್ಪ್ರಪೋರ್ಷನೇಷನ್ ಆಫ್ N2O4 ಅಂತ ಇದೆ. Disproportionation of N2O4. Disproportionation of N2O4. Sir, what is disproportionation? ಗೊತ್ತಾಗಿಲ್ಲ ಸರ್. ನೋಡಿ, N2O4 ಅನ್ನ ವಾಟರ್ ಜೊತೆ ಟ್ರೀಟ್ ಮಾಡಿದಾಗ 2 ಟೈಪ್ ಸ್ಪೀಸಿಸ್ ಪ್ರಾಡಕ್ಟ್ ಬರ್ತಾ ಇದೆ. ಓಕೆ, HNO2 and then HNO3. HNO2 ನಲ್ಲೂ ನೈಟ್ರೋಜನ್ ಇದೆ, HNO3 ನಲ್ಲೂ ನೈಟ್ರೋಜನ್ ಇದೆ. When reactant involving in the reaction to formation of a 2 type of product having same element but different oxidation state. These type of reaction we call as a disproportionation reaction. ಅಂದ್ರೆ ರಿಯಾಕ್ಟೆಂಟ್ ಗಳು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿ 2 ಟೈಪ್ ಆಫ್ ಪ್ರಾಡಕ್ಟ್ ಬರ್ತವೆ. 2 ಟೈಪ್ ಪ್ರಾಡಕ್ಟ್ ಅಲ್ಲೂ ಕೂಡ ಎಲಿಮೆಂಟ್ ಒಂದು ಸೇಮ್ ಇರುತ್ತೆ. ಓಕೆ, ನೈಟ್ರೋಜನ್ ಇಲ್ಲಿ ಕೂಡ ನೈಟ್ರೋಜನ್ ಇದೆ. ಈ ನೈಟ್ರೋಜನ್ ಗೆ ಆಕ್ಸಿಡೇಷನ್ ಸ್ಟೇಟ್ 3 ಇದೆ, ಈ ನೈಟ್ರೋಜನ್ ಗೆ ಆಕ್ಸಿಡೇಷನ್ ಸ್ಟೇಟ್ 5 ಇದೆ. ಡಿಫರೆಂಟ್ ಟೈಪ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟ್. Okay, this type of reaction we indicate as a disproportionation reaction. Okay, disproportionation reaction ಬಂದಿದೆ. ಓಕೆ, ಇಲ್ಲಿ ನೈಟ್ರಸ್ ಆಕ್ಸೈಡ್ ಬಂದಿದ್ಯಾ? ನೈಟ್ರಸ್ ಆಕ್ಸೈಡ್? No, sir. Here no nitrous oxide. Option 2 wrong ಆಗುತ್ತೆ. Okay, option 3 ಚೆಕ್ ಮಾಡಿ. ಥರ್ಮಲ್ ಡಿಕಾಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೈಟ್. ಇದು ಅಮೋನಿಯಂ ನೈಟ್ರೇಟ್. ಇದು ನೈಟ್ರೇಟ್. NO3 ಇತ್ತು ಅಂದ್ರೆ, NH4NO2 ಇತ್ತು ಅಂದ್ರೆ ಅಮೋನಿಯಂ ನೈಟ್ರೈಟ್. ಇಲ್ಲಿ ಏನ್ ಕೇಳಿರೋದು? ಥರ್ಮಲ್ ಡಿಕಾಂಪೋಸಿಷನ್. ಎಸ್, ಥರ್ಮಲ್ ಡಿಕಾಂಪೋಸಿಷನ್ ಅಲ್ವಾ? ಥರ್ಮಲ್ ಡಿಕಾಂಪೋಸಿಷನ್ ಜಸ್ಟ್ ನಾನು ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ N2 ಎಲಿಮಿನೇಟ್ ಆಗುತ್ತೆ, ನೈಟ್ರೋಜನ್ is eliminated, gas is eliminated, remaining H4, 2H2O, water molecule. Okay, ನೈಟ್ರೋಜನ್ ಎಲಿಮಿನೇಟ್ ಆಗುತ್ತೆ ಥರ್ಮಲ್ ಡಿಕಾಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೈಟ್ ಮಾಡಿದ್ರೆ. ಬಟ್ ಅಮೋನಿಯಂ ನೈಟ್ರೇಟ್ ಮಾಡಿದ್ರೆ ನಮಗೆ N2O ಸಿಗುತ್ತೆ, ನೈಟ್ರಸ್ ಆಕ್ಸೈಡ್. ಬೇಕಾಗಿರೋದು ನಮಗೆ N2O. Here N2O is not found. ಹಾಗಾಗಿ ಆಪ್ಷನ್ 3 ಆಲ್ಸೋ wrong. Yes. Next, option 4 ನೋಡಿ.
interaction of hydroxyl amine and nitrous acid. Hydroxyl amine and nitrous acid. Hydroxyl amine ಅಂದ್ರೆ ammonium hydroxide ಅನ್ನ hydroxyl amine ಅಂತ ಕರಿತೀವಿ. NH4OH hydroxyl group next to amine. That's why we indicate as an hydroxyl amine. Generally ammonium hydroxide ಅಂತ ಕರಿತೀವಿ. ಅದನ್ನ nitrous acid ಜೊತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಹೌದ್ರಿ? nitrous acid HNO2 nitrous acid. Okay, ಪ್ರಾಡಕ್ಟ್ ಏನ್ ಬರುತ್ತೆ? H2N2O2 H2N2O2 ಪ್ಲಸ್ H2O. ಇದನ್ನ ನಾವು ನೇಮ್ ಹೀಗೆ ಕರಿತೀವಿ, hyponaitric acid. Hyponitrous acid. Hyponitrous acid. ಈ hyponitrous acid ಹೆಂಗ್ ಫಾರ್ಮೇಶನ್ ಆಗಿದೆ ನೋಡಿ. ಇದೇನಾದ್ರೂ ಡಿಸೋಸಿಯೇಟ್ ಆಯ್ತು ಅಂದ್ರೆ hyponitrous acid H2N2O2 on dissociation to formation of N2O plus H2O. N2O plus H2O nitrous acid formation ಆಗುತ್ತೆ. nitrous oxide. Listen here, fourth option ಹೀಗಿದೆ. Hydroxyl amine on reacts with nitrous acid to formation of hyponitrous acid. This hyponitrous acid dissociation to formation of nitrous oxide ಅಥವಾ laughing gas. Other option 4 also correct or wrong? Correct. So correct. Yes. ಹಾಗಾದ್ರೆ ಆಪ್ಷನ್ 1 ಆಪ್ಷನ್ 4 ಎರಡು ಕೂಡ ಕರೆಕ್ಟ್ ಆನ್ಸರ್ಸ್ ಇದೆ, ಅದನ್ನ ಮೆನ್ಷನ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ 84 ಅಬ್ಸರ್ವ್ ಮಾಡೋಣ. ಇಷ್ಟು ಕಂಪ್ಲೀಟ್ ಆಯ್ತಲ್ಲ? Yes, sir. ಓಕೆ. Question number 84. Which of the following is not correct for N2O? ಯಾವ್ದು ಕೊಟ್ಟಿರೋದ್ರಲ್ಲಿ ಕಾಂಪೋಸಿಷನ್ N2O. ಅದನ್ನ ಯಾವ ರೀತಿ ಬರ್ಕೋಬಹುದು? N ಟ್ರಿಪಲ್ ಬಾಂಡ್ N O ಅಂತ ಬರ್ಕೋಬಹುದು, ಹೌದಲ್ವಾ? ಇನ್ ಬಿಟ್ವೀನ್ ನೈಟ್ರೋಜನ್ ಹೌ ಮೆನಿ ಬಾಂಡ್ಸ್ ಆರ್ ದೇರ್? ನಂಬರ್ ಆಫ್ ಬಾಂಡ್ ಆದಂಗೆಲ್ಲ ಬಾಂಡ್ ಎಂಥಾಲ್ಪಿ ಏನಾಗುತ್ತೆ? ಬಾಂಡ್ ಎಂಥಾಲ್ಪಿ Decreases. ನೋಡಿ, ನಂಬರ್ ಆಫ್ ಬಾಂಡ್ ಜಾಸ್ತಿ ಇದ್ರೆ ಈಸಿಯಾಗಿ ಬ್ರೇಕ್ ಮಾಡಕ್ಕಾಗುತ್ತೇನ್ರಿ? ಬ್ರೇಕ್ ಮಾಡಕ್ಕಾಗಲ್ಲ. ಇಟ್ ನೀಡ್ಸ್ ಅಮೌಂಟ್ ಆಫ್ ಎನರ್ಜಿ. ದಟ್ಸ್ ವೈ ಡಿಸೋಸಿಯೇಷನ್ ಎಂಥಾಲ್ಪಿ ಇಸ್ ಇನ್ಕ್ರೀಸಸ್. ಓಕೆ, ಇನ್ ಬಿಟ್ವೀನ್ ನೈಟ್ರೋಜನ್ ಅಂಡ್ ದೆನ್ ನೈಟ್ರೋಜನ್. ಹಾಗಾದ್ರೆ ಏನಂತ ಬರೀಬಹುದು? ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಇಸ್ ಹೈ. ಬಾಂಡ್ ಡಿಸೋಸಿಯೇಷನ್ energy is high. Bond dissociation energy is high. Bond dissociation energy ಜಾಸ್ತಿ ಇತ್ತು ಅಂದ್ರೆ less reactive. ಓಕೆ, ಮೆನ್ಷನ್ ಮಾಡ್ಕೊಳ್ಳಿ. ನೀವೇ ಆನ್ಸರ್ ಮಾಡಬೇಕು, ಯಾವ್ದಾಗುತ್ತೆ ಚೆಕ್ ಮಾಡಿ. Third option. Option 3. Third option 3, sir. ಆಪ್ಷನ್ 4 ಏನಿದೆ? ಇಟ್ ಈಸ್ ಲೀಸ್ಟ್ ರಿಯಾಕ್ಟಿವ್ ಅಲ್ವಾ? ಕರೆಕ್ಟ್ ಇದೆಯಲ್ವಾ? ಲೆಸ್ ರಿಯಾಕ್ಟಿವ್. Sir, correct ಕೊಟ್ಟಿರೋದು. ಓಕೆ, ಆಪ್ಷನ್ 3. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 85. ಈ ತರ ರಿಯಾಕ್ಷನ್ ಆಲ್ರೆಡಿ ನಿಮಗೆ ಬಂದಿದೆ. ಲಾಸ್ಟ್ ಲೆವೆಲ್ 2 ಲೆವೆಲ್ 1 ಹೇಳ್ಬೇಕಾದ್ರೆ ಈ ರಿಯಾಕ್ಷನ್ ಬಂದಿದೆ. ಇದನ್ನ ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿ, ಆನ್ಸರ್ ಯಾವ್ದಾಗುತ್ತೆ ಚೆಕ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ಫಾರ್ಮ್ ಮಾಡಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದೆರಡು ಕ್ವಶನ್ಸ್ ಕೊಟ್ಟಿದ್ದೆ, ಅದು ಕೂಡ ಆನ್ಸರ್ ಮಾಡಿ ಥ್ರೂ ವಾಟ್ಸ್ಆಪ್ ಸೆಂಡ್ ಮಾಡಿ ನನಗೆ. ಕ್ವಶನ್ ನಂಬರ್ 85 ಹೋಮ್ ವರ್ಕ್ ಮೆನ್ಷನ್ ಮಾಡ್ಕೊಂಡಿರಿ. ಕ್ವಶನ್ ನಂಬರ್ 86 ನೋಡಿ. ನೈಟ್ರಿಕ್ ಆಸಿಡ್ ಇನ್ ಏಕ್ವಿಯಸ್ ಸೊಲ್ಯೂಷನ್. ಏಕ್ವಿಯಸ್ ಅಂದ್ರೆ ಏನಂತ ಹೇಳ್ತಿದೀವಿ? ವಾಟರ್ ಕಂಟೆಂಟ್ ಅಲ್ವಾ? ಓಕೆ, ನೈಟ್ರಿಕ್ ಆಸಿಡ್ ಫಾರ್ಮುಲಾ ಅಂದ್ರೆ ನೈಟ್ರಿಕ್ ಆಸಿಡ್ ಫಾರ್ಮುಲಾ
HN. HNO3. This is nitric acid. aqueous ಅಂತಂದ್ರೆ ವಾಟರ್ ಅಂತ ಹೌದಾ. H2O. H2O ದಲ್ಲಿ ಏನಿದೆಯಪ್ಪ? H2O ಡಿಸೋಸಿಯೇಟ್ ಆಯ್ತು ಅಂದ್ರೆ hydrogen. H plus OH minus. H plus OH minus ಕಂಬೈನ್ ಆಗಿ H2O ಆಗಿ ಫಾರ್ಮೇಶನ್ ಆಗಿರೋದು. ಇನ್ ಕೇಸ್ ಡಿಸೋಸಿಯೇಟ್ ಆಯ್ತು ಅಂದ್ರೆ ಏನು ಫಾರ್ಮೇಶನ್ ಆಗುತ್ತೆ? H plus and then OH minus. ಕೊಟ್ಟಿರೋದು ನೈಟ್ರಿಕ್ ಆಸಿಡ್. ಆಸಿಡ್ ಅಂದ್ರೆ ಏನು ಗೊತ್ತಾ? ವಾಟ್ ಈಸ್ ಆಸಿಡ್? A substance which gives H plus ion ಅಥವಾ ಪ್ರೋಟಾನ್. ಪ್ರೋಟಾನ್ ಅನ್ನ ಯಾವುದು ಡೊನೇಟ್ ಮಾಡುತ್ತೋ ಅವನ್ನ ಆಸಿಡ್ ಅಂತ ಕರಿತೀವಿ, ಹೌದಲ್ವಾ? ಇಲ್ಲಿ HNO3 ಕೆಲಸ ಏನಂದ್ರೆ HNO3 give rise to H plus plus NO3 minus H plus ion ಅನ್ನ ಈಸಿಯಾಗಿ ಕೊಡುತ್ತೆ. ಈ H plus ವಾಟರ್ ಜೊತೆಗೆ ಕಂಬೈನ್ ಆಯ್ತು ಅಂದ್ರೆ H2O ಇರೋದು ಏನಾಗುತ್ತೆ? ಹೈಡ್ರೋನಿಯಂ ಅಯಾನ್ ಆಗಿ ಫಾರ್ಮೇಶನ್ ಆಗುತ್ತೆ. ಹೈಡ್ರೋನಿಯಂ ಅಯಾನ್. ಓಕೆ, give rise to HNO3 plus H2O give rise to H3O plus hydronium ion. Hydronium ion is nearly is equal to H plus ಅಂತ ನಾವು ಪ್ರೋಟಾನ್ ಅಂತ ಕರಿತೀವಿ. H3O plus ಅಂದ್ರೆ ಒಂದೇ, H plus ion ಜಾಸ್ತಿ ಆಗ್ತಾ ಇದೆ ಅಂತಂದ್ರೂ ಕೂಡ ಸೇಮ್. ಪ್ಲಸ್ ರಿಮೈನಿಂಗ್ ಏನು ನೋಡ್ಕೊಳ್ಳುತ್ತೆ ಇಲ್ಲಿ? NO3 minus. NO3 minus ನೈಟ್ರೇಟ್. ಓಕೆ, ನೈಟ್ರೇಟ್ ಅಯಾನ್ ಅಂತ ಕರಿತೀವಿ ಇದನ್ನ HNO3. ಸರಿ, NO3 ಮೈನಸ್ ಅನ್ನು. ಇಷ್ಟು ರಿಯಾಕ್ಷನ್ ಅನ್ನ ಬರ್ಕೊಳ್ಳಿ. ಆಪ್ಷನ್ 2. Yes, option 2 is correct. Sir. Yes, NO3 minus and then H3O plus. Question number 87 observe ಮಾಡಿ. Oxy acid of phosphorus in which phosphorus has the lowest oxidation state is ಅಂತ ಮೆನ್ಷನ್ ಮಾಡಿದ್ದಾರೆ. ಬರ್ಕೊಳ್ಳಿ. ಆಪ್ಷನ್ 1 ಏನಿದೆಯಲ್ಲ, ಹೈಪೋಫಾಸ್ಫರಸ್ ಆಸಿಡ್. ಹೈಪೋಫಾಸ್ಫರಸ್ ಆಸಿಡ್ ಅದ್ರ ಫಾರ್ಮುಲಾ ಬರ್ಕೊಳ್ಳಿ, H3PO2. ಫಸ್ಟ್ ಒನ್ ಯಾವ್ದ್ರಿ? H3PO2. ಓಕೆ, ಸೆಕೆಂಡ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಸೆಕೆಂಡ್ ಆಪ್ಷನ್ ಆರ್ಥೋಫಾಸ್ಫರಿಕ್ ಆಸಿಡ್. ಅದರ ಫಾರ್ಮುಲಾ H3PO4. H3PO4. ಓಕೆ, ಥರ್ಡ್ ಆಪ್ಷನ್ ಏನಿದೆ? ಪೈರೋಫಾಸ್ಫರಿಕ್ ಆಸಿಡ್ H4P2O7. H4P2O7. ಆಪ್ಷನ್ 4 ಚೆಕ್ ಮಾಡಿ. ಆಪ್ಷನ್ 4 ಮೆಟಾಫಾಸ್ಫರಿಕ್ ಆಸಿಡ್. ನಿಮ್ಗೆ ಗೊತ್ತಿದೆ ಆಲ್ರೆಡಿ, HPO3. HPO3. ಇಲ್ಲಿ ನಾನು ಫಾಸ್ಫರಸ್ ಗೆ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫಸ್ಟ್ ಕಂಡುಹಿಡ್ಕೋಬೇಕು. ವಾಟ್ ಈಸ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಇನ್ ಈಚ್ ಕಾಂಪೌಂಡ್ ಅನ್ನೋದನ್ನ ನೋಡ್ಕೊಂಡು ಅದರಲ್ಲಿ ಲೀಸ್ಟ್ ಯಾವ್ದಿದೆ ಅಂತ ಚೆಕ್ ಮಾಡ್ಬೇಕು, ಹೌದಲ್ವಾ? ಫಸ್ಟ್ ಬರ್ಕೊಳ್ಳೋಣ. H3PO2 ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಕೊಟ್ಟಿದೆ. ನಾವು ಕಂಡುಹಿಡಿಬೇಕಾಗಿರೋದು ಯಾವ್ದಕ್ಕೆ? ಆಕ್ಸಿಡೇಷನ್ ಸ್ಟೇಟ್ ಫಾಸ್ಫರಸ್. ಅದನ್ನ ನಾನು ಏನಂತ ಬರ್ಕೊಳ್ತೀನಿ? ಅದನ್ನ X ಅಂತ ಇಂಡಿಕೇಟ್ ಮಾಡಬಹುದಾ? ಓಕೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಹೈಡ್ರೋಜನ್ ಎಷ್ಟು? 1. How many hydrogens are there here? 3. 3 into 1. 3 plus 1 plus phosphorus ನಾನು X ಅಂತ ಬರ್ಕೊಳ್ತೀನಿ. ಪ್ಲಸ್ ಆಕ್ಸಿಜನ್ ಎಷ್ಟಿದೆ ರೀ? 2 ಆಕ್ಸಿಜನ್ ಇದೆ. 2 ಆಕ್ಸಿಜನ್ ಚಾರ್ಜ್ ಎಷ್ಟು? -2. -2 is equal to ಏನಂತ ಬರ್ಕೊಳ್ತೀವಿ? 0. ನಿಮ್ಗೆ ಗೊತ್ತಿದೆ ನೋಡಿ, ಇದ್ರ ಮೇಲೆ ಏನಾದ್ರು ಚಾರ್ಜ್ ಕೊಟ್ಟಿದ್ದಾರೆ? ಏನು ಚಾರ್ಜ್ ಕೊಟ್ಟಿಲ್ಲ. Algebraic sum of the charge on the each species present in a compound is equal to 0 when the given compound is neutral. ಕೊಟ್ಟಿರ್ತಕ್ಕಂಥ ಕಾಂಪೌಂಡ್ ನ್ಯೂಟ್ರಲ್ ಆಗಿದ್ರೆ is equal to 0 ಅಂತ ಬರ್ಕೋಬೇಕು. ಇನ್ ಕೇಸ್ HPO2 ಮೈನಸ್ ಅಂತ ಕೊಟ್ಟಿದ್ರೆ is equal to ಏನ್ ಬರ್ಕೊಳ್ತಿದ್ವಿ? 1 -1 -1 ಅಂತ ಬರ್ತೀವಿ. ಓಕೆ,
In case ಪವರ್ ಅಲ್ಲಿ +3 ಕೊಟ್ಟಿದ್ರೆ is equal to Plus 3. +3. In case ಪವರ್ ಅಲ್ಲಿ -2 ಕೊಟ್ಟಿದ್ರೆ ಇಲ್ಲಿ -2. ಏನು ಕೊಟ್ಟಿಲ್ಲ, ಹಾಗಾಗಿ is equal to ನಾವ್ ಏನ್ ಬರ್ಕೊಳ್ತೀವಿ, ನ್ಯೂಟ್ರಲ್ ಕಾಂಪೌಂಡ್ ಅಂತ 0. ಈಗ 3 plus x 2 into -2 -4. 0. x equal to ಏನಾಗುತ್ತೆ? 1. 1. ಓಕೆ, ರಿಮೈನಿಂಗ್ 3 ಗೂ ಕೂಡ ನಾವು ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡ್ಬೇಕು ನಮಗೆ. ಓಕೆ, 5 ಬರುತ್ತೆ. yes, x equal to second one also 5. Okay, 5. the fourth one that is also 5. plus 5 ವಾ. ಓಕೆ, ಈಗ ಲೀಸ್ಟ್ ಅಂತ ಕೇಳಿರೋದು ಆಪ್ಷನ್ 1. yes, very good. Option 1 is correct. Next question number 88 ನೋಡೋಣ. ಸೂಪರ್ ಫಾಸ್ಫೇಟ್ is mixture of, ನೋಡಿ ಸೂಪರ್ ಫಾಸ್ಫೇಟ್ ಅದರಲ್ಲಿ ಜಿಪ್ಸಮ್ ಅನ್ನ ಮಿಕ್ಸ್ಚರ್ ಮಾಡಿರ್ತಾರೆ. ಜಿಪ್ಸಮ್ ವಿತ್ ಕ್ಯಾಲ್ಸಿಯಂ ಹೈಪೋಫಾಸ್ಫೇಟ್ ಇಸ್ ಮಾನೋಹೈಡ್ರೇಟೆಡ್ ಅಥವಾ ಮಾನೋಹೈಡ್ರೇಟೆಡ್ ಕ್ಯಾಲ್ಸಿಯಂ ಹೈಪೋಫಾಸ್ಫೇಟ್ ಅಂಡ್ ಜಿಪ್ಸಮ್ ಇವೆರಡನ್ನ ಮಿಕ್ಸ್ ಮಾಡಿರ್ತಾರೆ. ಆನ್ಸರ್ ಯಾವ್ದಾಗುತ್ತೆ ಚೆಕ್ ಮಾಡಿ. ಜಿಪ್ಸಮ್ ಫಾರ್ಮುಲಾ ಗೊತ್ತು ನಿಮ್ಗೆ, ಮಾನೋಹೈಡ್ರೇಟೆಡ್ ಕ್ಯಾಲ್ಸಿಯಂ ಹೈಪೋಫಾಸ್ಫೇಟ್. ಕ್ಯಾಲ್ಸಿಯಂ ಹೈಪೋಫಾಸ್ಫೇಟ್ ಮಾನೋಹೈಡ್ರೇಟೆಡ್ ಅಂತ ಹೇಳ್ತಾ ಇದೀನಿ. ಆಪ್ಷನ್ ಚೆಕ್ ಮಾಡಿ Sir, option 4. yes, option 4 ಕ್ಯಾಲ್ಸಿಯಂ ಹೈಪೋಫಾಸ್ಫೇಟ್ ಮಾನೋಹೈಡ್ರೇಟೆಡ್ ಪ್ಲಸ್ ಜಿಪ್ಸಮ್, ಹೌದಲ್ವಾ? ಆಪ್ಷನ್ 4 ಗೊತ್ತಿರಲಿ ಕಾಂಪೋಸಿಷನ್. ನೆಕ್ಸ್ಟ್ ಸಾಲಿಡ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಎಕ್ಸಿಸ್ಟ್ ಆಸ್ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಸಾಲಿಡ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಲ್ಲಿ ಒಂದು ಕೆಳಗಡೆ ಸ್ಪೇಸ್ ಇದೆಯಲ್ಲ, ಕ್ವಶನ್ ನಂಬರ್ 89 ಕೆಳಗಡೆ ಅಲ್ಲಿ ಬರ್ಕೊಳ್ಳಿ. ಸಾಲಿಡ್ ಫಾಸ್ಫರಸ್ ಪೆಂಟಾಕ್ಲೋರೈಡ್, ಸಾಲಿಡ್ ಫಾಸ್ಫರಸ್ ಪೆಂಟಾಕ್ಲೋರೈಡ್, ಸಾಲಿಡ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ is a pale yellow crystalline solid. Pale yellow crystalline solid. Pale yellow crystalline solid. Pale yellow crystalline solid. Come on. Pungent smell. Pungent smell. Pungent smell. Pungent smell. Exist as ionic solid. Exist as ionic solid. It exists as ionic solid. Ionic solid. PCl4 plus PCl6 minus. PCl4 plus PCl6 minus. PCl4 plus PCl6 minus in which cation in which cation is tetrahedral and anion is agar geometry ಏನಾಗುತ್ತೆ? anion is Octahedral. yes, very good. Octahedral. Okay, option ನೀವು ಚೆಕ್ ಮಾಡಬೇಕು. Option 4. Yes, option 4. Yes,
ನೋಡಿ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೊಟ್ಟಿರ್ತಕ್ಕಂತ ಕ್ವಶನ್ ಮತ್ತೆ ಇನ್ನಷ್ಟು ಇವತ್ತು ಒಂದು ಕ್ವಶನ್ ಕೊಟ್ಟೆ. ಆ 3 ಕ್ವಶನ್ಸ್ ಕೂಡ ಆನ್ಸರ್ ಮಾಡಿ. ಈಗ ರಿಮೈನಿಂಗ್ 10 ಮಿನಿಟ್ಸ್ ಟೈಮ್ ಇದೆ. ಆ ಟೈಮ್ ಒಳಗಡೆ ಥ್ರೂ ವಾಟ್ಸ್ಆಪ್ ಸೆಂಡ್ ಮಾಡ್ಬೇಕು ಪ್ರತಿಯೊಬ್ರು ಕೂಡ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ Okay. ಟ್ರೀಟ್ಮೆಂಟ್ ಆಪ್ Okay, sir. ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ, ಪ್ರತಿಯೊಬ್ರು ಡಿಸ್ಕನೆಕ್ಟ್ ಆಗಿ. Sir, attendance. ಅಟೆಂಡೆನ್ಸ್ ನಾನು ಇದ್ರಲ್ಲೇ ಬಂದ್ಬಿಡುತ್ತಮ್ಮ.